ಈ ಕೆಂಪಿ ಬಸ್ರೇನೋ ಆದ್ಲು, ಆದ್ರೆ ಅವಳ ಕೆಲಸ ಎಲ್ಲ ನನ್ನ ಮೇಲೆ ಬಿತ್ತಲ್ಲ. ಅಯ್ಯೋ ಅಯ್ಯೋ, ಇನ್ಮೇಲೆ ನಾನು ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಿ ಸಾಯ್ಬೇಕು. ಬೇಗೆದ್ದು ಮನೆ ಮುಂದೆ ಗುಡಿಸಿ ಸಾರಿಸಿ ನೀರಾಕಿ ಕೊಟ್ಟಿಗೆ ಮನೆ ಕ್ಲೀನ್ ಮಾಡಿ ಕಸ ಎಲ್ಲ ಬಾಚಾಕಿ, ಅಯ್ಯೋ ಅವಳ ಕೆಲಸ ಎಲ್ಲ ನನ್ನ ಮೇಲೆ ಬಿತ್ತತ್ತ. ರೊಟ್ಟಿ ಬೇರೆ ಮಾಡಬೇಕು. ರೊಟ್ಟಿ ತಟ್ಟದೇನು ಸುಮ್ಮನೆನಾ? ಒಬ್ರೊಬ್ರು 4 ರೊಟ್ಟಿ ತಿಂತವೆ. ನನ್ನ ಗಂಡ ಅಂತೂ 5-6 ರೊಟ್ಟಿ ಬೇಕು. ತಟ್ಟಿ 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 ನನ್ನ ಕೈಯಲ್ಲಿ ಏನಾಗಬೇಕು. ಇಷ್ಟು ದಿನ ಹೆಂಗೋ ಕೆಂಪಿ ತಡ್ತಿದ್ಲು, ಏನು ಮಾಡೋಣಪ್ಪ. ಇತ್ತಾಗಿ ಅದು ಯಾಕಾದ್ರೂ ಬಸ್ರಾದ್ಲು ಅಂತಲೂ ಹೇಳೋಕ್ಕಾಗಲ್ಲ. ನನ್ನ ವಂಶ ಬೇರೆ ಉದ್ಧಾರ ಆಗಬೇಕು. ಏ ಸಿದ್ದಮ್ಮ, ಇನ್ನು ಎಷ್ಟೊತ್ತೆ ರೊಟ್ಟಿ ಮಾಡೋದು? ಹೊಟ್ಟೆ ಬೇರೆ ತಾಳ ಆಗ್ತೈತಲ್ಲಿ. 9 ಗಂಟೆ ಆಯ್ತು, 10 ಗಂಟೆಗೆ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಅಯ್ಯ ಅದು ಯಾಕೆ ಹಂಗೆ ಬಡ್ಕತ್ಯಾ? ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಿ ಸಾಯ್ಬೇಕು ಇವಾಗ. ನೀನ್ ಮುದ್ದ ಸೊಸೆ ಏನ್ ಮಾಡ್ತಾವಳು? ಕೆಂಪಿನ ಮನೆ ಕಂಡಿರ್ಬೇಕು. ಹೂನಪ್ಪ, ಮುರತ್ತು ಮಲಗಿಸ್ಬಿಟ್ಟು ನೀನು ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಹೇಳು? ನಾನು ಒಬ್ಬಳೇ ಮಾಡಕ್ಕಾಗ್ತದ? ಎಲ್ಲ ಕೆಲಸ ಮಾಡಿ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ನಾನು. ಸಂಜೆ ಬರೋಷ್ಟರಲ್ಲಿ ಒಂಚೂರು ಅಡುಗೆ ಮಾಡಕ್ಕಾಗಲ್ಲ ಅವಳಿಗೆ. ನಿನ್ನೆ ಕೆಲಸದಿಂದ ಬಂದ್ಮೇಲೆ ಮಹಾ ತಾಯಿ ಏನು ಮಾಡಿಲ್ಲ, ಸುಮ್ ಮನೆ ಕಂಡವಳೆ. ಒಂಚೂರು ಸಾರ್ಗಿರ್ ಮಾಡೋಣ, ಮುದ್ದಿಗಿದ್ದೆ ಮಾಡೋಣ, ಕೆಲ್ಸಕ್ಕೆ ಹೋಗಿ ಬರ್ತಾರಲ್ಲ. ಪ್ರಪಂಚ ಯಾರು ಬಸ್ಸಿನೇ ಆಗಿಲ್ವಾ? ವಾಲಿ ಬಿಡೆ, ಪಾಪ ಸುಸ್ತಾಗ್ತಿರ್ಬೇಕೇನು. ಅಲ್ಲ ಹಿಂಗೆ ಹೇಳ್ತಿಯಲ್ಲ, ನೀನ್ ಬಸ್ರಿ ಆದಾಗ ಹೆಂಗಿದ್ದೆ ಹೇಳು? ನಿನ್ಗೆ ಕೂತಿತ್ತವಳೆ, ಮಲಗಿತ್ತವಳೆ, ಎಲ್ಲ ತಂದ್ಕೊಡ್ಬೇಕಿತ್ತು. ಊಟ ತಿಂಡಿ ನೀರು ಎಲ್ಲ ಮರ್ತೋಗ್ಬಿಟ್ಟೆ ನೀನು. ನಂದೇ ಬೇರೆ ಅವಳದೇ ಬೇರೆ. ಹೇ, ಅದು ಹಿಂಗೆ ಬೇರೆ ಬೇರೆ ಆಗ್ಬಿಡುತ್ತೆ. ನೀನು ಅವಾಗೆಲ್ಲ ಹೇಳ್ತಿದ್ದಲ್ಲ, ನಂಗೆ ಆಗಲ್ಲ, ಸುಸ್ತಾಗುತ್ತೆ, ವಾಂತಿ ಬರಂಗಾಗುತ್ತೆ, ಯಾವಾಗಲೂ ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ಅದು ತಿನ್ಬೇಕು ಅನ್ಸುತ್ತೆ, ಇದು ತಿನ್ಬೇಕು ಅನ್ಸುತ್ತೆ ಅಂತ. ಹಂಗೆ ಪಾಪ ಅವಳಿಗೂ ಏನೋ ಒಂದು ವಯಸ್ಕೊಂಡು ಮಾತಾಡ್ಬಿಡ್ತೀಯಲ್ವಾ ನೀನು? ಅವಳ ಕಡಿಕೆ ಇನ್ನೇನು ಈ 9 ತಿಂಗಳವರೆಗೂ ನಾನು ಮಾಡ್ಬೇಕು ಅವಳ ಸೇವೆನಾ. ಆಮೇಲೆ ಅವ್ರ ತವ್ರ ಮನೆಗೆ ಹೋಗ್ತಾಳೆ ಮಣಿತಾನ ಅನ್ಕೊಂಡು. ಆಮೇಲೆ 1 ವರ್ಷ ಬರೋದೇ ಇಲ್ಲ ಮನೆ ಕಡಿಕೆ. ಅವಾಗ ಇದ್ದಿದ್ದು ಬೇಡ. ಆಗಳೆ ಇದ್ದಿದ್ದು ಬೇಡ ಅಂತಂದ್ರೆ ಏನ್ ಮಾಡಕ್ಕಾಗ್ತದಿದ್ದಮ್ಮ? ನೀನು ಬಾಣಿತನ ಮಾಡ್ಕೊಳಕ್ಕೆ ನೀನ್ ತವ್ರ ಮನೆಗೆ ಹೋಗಿದ್ದ ಇಲ್ವಾ ಹೇಳು? ಹೋಗಿದ್ದೆ. ಹಂಗೇನೆ ಕೆಂಪಿನ ಹೋಗ್ಬೇಕಪ್ಪ. ಇವಾಗ ಏನು ಬಾಣಿತನ ನೀನ್ ಮಾಡ್ತೀಯಾ? ಅಯ್ಯೋ ಹೋಗು, ನಾನು ಯಾಕೆ ಮಾಡ್ಲಿ? ನೀನ್ ಈ ಕಡೆ ಮಾಡಕ್ಕೂ ರೆಡಿ ಇಲ್ಲ, ಕಳ್ಸಕ್ಕೂ ರೆಡಿ ಇಲ್ಲ. ಪಾಪ ಹೆಣ್ಮಗ ಏನ್ ಮಾಡ್ಬೇಕು ಹೇಳು? ಅಯ್ಯೋ ಹೋಗು, ಎತ್ತಗನ ಹೋಗ್ಲಿ. ಬಾಣಿತನ ಅಂದ್ರೆ ಮಾಡ್ಸ್ಕೊಬರ್ಲಿ, ಏನಾರ ಮಾಡ್ಸ್ಕೊಬರ್ಲಿ, ಅಲ್ಲೇ ಇದು ಬಿಡ್ಲತ್ತ. ಸಿದ್ದಮಂಟಿಯವ್ರೆ ಅದ್ಯಾರೇ ಸಿದ್ದಮ್ಮ? ನಿನ್ನ ಸಿದ್ದಮಾಂಟಿ ಅವ್ರೆ ಅಂತ ಕರಿತಾ ಇರೋದು ಇಷ್ಟೊಂದು ಮರ್ಯಾದೆ ಕೊಟ್ಟು? ಏಕೆ ನನಗೆ ನಷ್ಟು ಮರ್ಯಾದೆ ಇಲ್ವಾ? ಹಂಗಲ್ಲ ಕಣೆ, ಈ ಊರಾಗ ಯಾರು ನಿನ್ನ ನಂಗೆ ಕರಿಯಲ್ವಲ್ಲ, ಅದಕ್ಕೆ ಕೇಳದ್ನಪ್ಪ. ನಂಗೂ ಗೊತ್ತಿಲ್ಲ. ನಡಿ, ಯಾರು ನೋಡೋಣ ನಡಿ. ಓ ಜೈಕ, ಬಾ ಒಳಗಡೆ. ಬಾಳವ ಜಯವ, ಬಂದ್ರಿ ಒಳಗಡೆ. ಬಾರಪ್ಪ ರವಿ, ಲಕ್ಷ್ಮಿ. ಇರ್ಲಿ ಪರವಾಗಿಲ್ಲ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಹಂಗಾಗಿ ಬಂದ್ವಿ. ಮಾತಾಡ್ಬೇಕಿತ್ತಾ? ಬನ್ನಿ ಒಳಗಡೆ ಮಾತಾಡೋಣ. ಮನೆ ತುಂಬಾ ಚಿಕ್ಕದು ಕಣವ. ಏನ್ ಮಾಡೋದು? ಇರ್ಲಿ ಆಂಟಿ, ಪರವಾಗಿಲ್ಲ ಬಿಡಿ, ಇಲ್ಲೇ ಮಾತಾಡೋಣ. ಏನು ಇಷ್ಟು ದೂರ ಹುಡುಕೋ ಬಂದಿದ್ದೀರಾ? ಏನ್ ವಿಷಯ? ಮನೆ ಹತ್ರ ಬರೋಣ ಅಂತ ಅನ್ಕೊಂಡ್ವಿ ಜಯಕ. ಸಂಜೆ ಹೊತ್ತಾಗ್ಬಿಡ್ತು, ಅದಕ್ಕೆ ಬೇಗ ಬಂದ್ಬಿಟ್ವಿ. ನನ್ನ ಸೊಸೆ ಬೇರೆ ಬಸ್ರಿ, ಅದಕ್ಕೆ ಮನೆ ಹತ್ರ ಒಬ್ಳೇ ಇರ್ತಾಳಲ್ಲ, ಅದಕ್ಕೆ ನಾಳೆ ನಿಮ್ಮನ್ನ ಬಂದು ಮಾತಾಡ್ಸಿದ್ರಾಯ್ತು ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ. ಬೇಜಾರು ಮಾಡ್ಕೊಂಡ್ರಾ? ಇಲ್ಲ ಆ ಥರ ಏನಿಲ್ಲ ಬಿಡಿ, ಸೊಸೆ ಬಸ್ರಿನಾ. ಮತ್ತೆ ಎಲ್ಲಿ ಸ್ವೀಟ್? ಹೌದು ಆಂಟಿ, ಸ್ವೀಟ್ ಎಲ್ಲಿ? ಹಾಕ್ಸನ ಹೇಳವ, ಊಟನೇ ಹಾಕ್ಸನಂತೆ. ಹೆಂಗೋ ಸೀಮಂತ ಮಾಡ್ತೀವಲ್ಲ, ಅವಾಗ ಒಂದೇ ಸತಿ ಊಟನೇ ಹಾಕ್ಸನ ಅಂತ ಸುಮ್ಮನಾದ್ವಿ. ಹಾಗಾ, ಇರ್ಲಿ ಬಿಡಿ. ಮತ್ತೆ ನಿಮ್ಮ ಮಗ ಎಲ್ಲಿ? ಗೊತ್ತಿಲ್ಲ ಕಣವ, ಏನೋ ಬೆಳಗ್ಗೆನೆ ಎದ್ದೋದ್ನಪ್ಪ. ಕಣವ, ಯಾಕೋ ಇತ್ತೀಚೆಗೆ ಸರಿಯಾಗಿ ಅವ್ನ ಕೆಲ್ಸಕ್ಕೂ ಗೊತ್ತಿಲ್ಲ, ಮನೆ ತವರು ಇರ್ತಿಲ್ಲ, ಎಲ್ಲಿ ಹೋಗ್ತಾನೆ ಬಡ್ಡಿ ಆಯ್ದ ಒಂದು ಗೊತ್ತಾಗ್ತಿಲ್ಲ ನಮ್ಗೆ. ಈ ಕಡೆ ಏನಾದ್ರು ರೇಗಿದ್ರೆ ಸಂಜೆ ಆದ್ರೂ ಬರಲ್ಲ ಕಣವ ಮನೆ ತಕ್ಕೆ. 1 ದಿನ 2 ದಿನ ನಾನು ಹೇಳಿ ನೋಡಿದೆ, ಮಾತೆ ಕೇಳಿಲ್ಲ ಅವನು. ಅದಕ್ಕೆ ಇರೋನೊಬ್ಬ ಮಗ ಏನಾದ್ರು ಅಂದ್ರೆ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, ಆಮೇಲೆ ಸೊಸೆ ಬೇರೆ ಅವಳೆ ಮನೇಲಿ, ಆ ಹುಡುಗಿ ಬೇರೆ ಬಸ್ರಿ, ಆಮೇಲೆ ಅವ್ನ ಮನೆ ತಗ ಬರ್ದಂಗಿರೋದು, ಎತ್ತನ ಹೊರಟೋಗೋದು. ಇಂಥ ಸಮಯದಾಗ ಹಂಗೆ ಮಾಡಿದ್ರೆ ನಮ್ದೇನೋ ಬಿಡು, ಕಟ್ಕೊಂಡಿರೋ ಹೆಂಡತಿ ಅವಳು ಏನು ಮಾಡ್ಬೇಕು ಹೇಳು? ಅದಕ್ಕೆ ನಾವು ಸುಮ್ಮನಿದ್ದೀವಿ ಕಣವ. ನಿಮ್ಗೆ ಹೇಳೋಣ ಅನ್ಕೊಂಡೆ ನಾನು, ನೀವು ಪಾಪ ನೆನ್ನೆ ತಾನೇ ಬಂದಿದ್ದೀರಾ. ಆದರೆ ಶಾರದಕ್ಕಂಗೆಲ್ಲ ಗೊತ್ತು. ಹೌದು ಅಣ್ಣವ್ರೆ, ನಾವು ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಬಂದ್ವಿ. ನಿಮ್ಮ ಮಗ ಮನೇಲಿ ಇರ್ತಾರೆ ಅನ್ಕೊಂಡೆ, ಇಲ್ವಲ್ಲ, ಏನು ಮಾಡೋದು? ಅಲ್ಲ, ಎಷ್ಟು ದಿನದಿಂದ ಹಿಂಗೆ ಮಾಡ್ತಿದ್ದಾರೆ ಅವರು? ಒಂದು ಸುಮಾರು 3-4 ತಿಂಗಳಿಂದ ಕಣವ. ಮುಂಚೆಗೆ ಕರೆಕ್ಟಾಗಿ ಬರ್ತಿದ್ದ ಕೆಲಸಕ್ಕೆ, ನಮಗಿನ ಮುಂಚೆಗೆ ಅವನೇ ರೆಡಿ ಆಗ್ಬಿಡ್ತಿದ್ದ. ಆಮೇಲೆ ಅದು ಏನಾಯ್ತು ಗೊತ್ತಿಲ್ಲ ಕಣವ. ಹೌದು ಜಯಕ್ಕ, ನಾವು ಬುದ್ಧಿ ಹೇಳಿ ಸಾಕಾಗೋಯ್ತು. ಅಲ್ಲ ಆಂಟಿ, ಅದೇ ನಿಮ್ಮ ಸೊಸೆ ಮಾತು ಕೇಳೋದಿಲ್ವಾ? ಅಂದರೆ ಅವ್ರಿಗೆ ಏನಾದರೂ ಗೊತ್ತಿದೆಯಾ? ಕೇಳಬೇಕಿತ್ತು ಎಲ್ಲಿ ಹೋಗ್ತಾರೆ ಅಂತ. ಅಯ್ಯೋ ಇಲ್ಲ ಕಣವ, ಆ ಹುಡುಗಿಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಎಳಸಾಡ್ದಂಗೆ ಆಡ್ತದದು. ಹೂನವ, ಆ ಬಡ್ಡಿ ಆಯ್ತಾ ಏನು ಹೇಳಲ್ಲ, ಅವ್ನ ಇಂಟಿ ತವಳು ಏನು ಹೇಳಲ್ಲ, ನಮ್ಮ ತವಳು ಏನು ಹೇಳಲ್ಲ. ಏನಾದರೂ ಹೇಳಕ್ ಹೋದ್ರೆ ಒಡೆಯೋದು ಪಡೆಯೋದು ಮಾಡ್ತಾರೆ ಕಣವ ಹುಡುಗಿಗೆ. ಅದಕ್ಕೆ ನಾವು ಏನು ಮಾತಾಡಕ್ ಹೋಗ್ಬೇಡ, ಸುಮ್ಮನಿದ್ದು ಬಿಡು ಅಂತ ಹೇಳ್ಬಿಟ್ಟಿದೀವಿ ಹುಡುಗಿಗೆ. ಅಲ್ಲ, ಏನು ಹೇಳ್ತಿದ್ದೀರಾ ನೀವು? ಹೊಡಿಯೋದಾ? ಅಲ್ಲ, ಹೆಣ್ಮಕ್ಳಿಗೆ ಹೊಡೆಯೋದಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ? ಮತ್ತೆ ಅವ್ರಿಗೆ ಯಾವ ರೈಟ್ಸ್ ಇದೆ ಅಂತ ಹೊಡಿತಾರೆ? ಅಯ್ಯೋ ನಂಗೆ ಕಣವ, ಅವ್ನು ಸ್ವಲ್ಪ ಹಂಗೇನೆ, ಕೋಪ ಜಾಸ್ತಿ ಅವನಿಗೆ. ಕೋಪ ಜಾಸ್ತಿ? ಆಂಟಿ, ಕೋಪ ಎಲ್ಲರಿಗೂ ಇರುತ್ತೆ. ಹೆಣ್ಮಕ್ಳಿಗೆ ಕೋಪ ಇಲ್ಲ ಅಂತನಾ? ಹೊಡೆದ್ರೆ ಹೊಡ್ಸ್ಕೋತಾರೆ, ಬೈದ್ರೆ ಬೈಸ್ಕೋತಾರೆ ಅಂತನಾ? ಲಕ್ಷ್ಮಿ, ನೀನ್ ಸುಮ್ಮನಿರು, ಹಂಗೆಲ್ಲ ಮಾತಾಡ್ಬೇಡ, ಸುಮ್ಮನಿರು. ಅಲ್ಲ ರೀ, ನನಗೆ ಕೇಳಿಸ್ಕೊಂಡ್ರೇನೆ ಒಂಥರ ಮೈಯೆಲ್ಲ ಉರ್ದೋಗುತ್ತೆ. ಅಲ್ಲ, ಹೆಣ್ಮಕ್ಳು ಹೊಡಿಯೋದು ಅಂತ ಅಂದ್ರೆ ಪಾಪ ಅವರು ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಿರಲ್ವ ರೀ, ಹಾಗೆಲ್ಲ ಹೊಡಿತಾರೆ ಅಂತ ಅಂದ್ರೆ ನೋಡಿ ಆಂಟಿ, ನಮ್ಮ ಸಿಟಿ ಕಡೆ ಎಲ್ಲ ಈ ರೀತಿ ಹೊಡೆದ್ರು ಅಂತ ಏನಾದ್ರು ಗೊತ್ತಾಯ್ತು ಪೊಲೀಸ್ ಅವ್ರಿಗೆ ಅಂದ್ರೆ ಒದ್ದು ಲಾಕಪ್ಪಲ್ಲಿ ಹಾಕ್ತಾರೆ. ಬೇಲೆ ಇಲ್ಲ ಗೊತ್ತಾ ಅವರಿಗೆ? ಹೌದು ಸಿದ್ದಮ್ಮ, ಏನ್ ನೀವು ಮಗ ಸೊಸೆ ಹೊಡಿತಾರೆ ಅಂತ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀರಾ ನೀವು?
ಅಯ್ಯೋ ಜಯಕ್ಕ ಏನ್ ಮಾಡೋದು ಮಗ ದೊಡ್ಡವನ ಚಿಕ್ಕ ಹುಡುಗನ ಹೊಡೆದು ಬುದ್ಧಿ ಹೇಳಕ್ ಅವನಿಗೆ. ಸಾರಾಯಿಸಲೆ ನನ್ನ ದೇವ ಕಾಣುವಲು ಸುರಪಾನವೇ ಅವಳಾಗುತ್ತ ನನ್ನ ಜೀವ ಸೇರಿದಳು ಸಾರಾಯಿಸಲೆ. ಅಪ್ಪ ಅಪ್ಪ ಇಲ್ಲ ನಿಂತಿದ್ಯಾ? ಏನಪ್ಪ ನೀನು 2-3 ತರ ಎಲ್ಲ ಕಾಣಿಸ್ತಿದ್ದೆ ನನ್ನ ಕಣ್ಗೆ. ಅಯ್ಯೋ ಪಟ್ಟಿ ಹೈದ್ನೆ ಎಲ್ಲ ಹೋಗಿದ್ದ ಹಾಳಾಗಿ ಕುಡ್ಕೊಂಬರಕ್ ಹೋಗಿದ್ದ. ಬೆಳಗ್ಗೆ ಕುಡ್ಕೊಂಡ್ ಬಂದಿದ್ಯಲ್ಲ, ಏನು ಅನ್ಸಲ್ವ ನಿಂಗೆ? ಕೇಳೋರು ಯಾರಿಲ್ಲ ಅನ್ಕೊಂಡಿದ್ಯೇನೋ? ಹೋಗಪ್ಪ, ನನ್ ಯಾರಪ್ಪ ಕೇಳೋದು? ನೀನ್ ಸೈಡ್ ಬಾ, ದಾರಿ ಬಿಡು ನಂಗೆ. ಎಲ್ಲ ಅವಳು ನನ್ನ ಹೆಂಡ್ರು. ಎಲ್ಲಿದ್ಯೇ? ಕಂಪಿ ಎಲ್ಲಿದ್ಯೇ? ಬಾರೆ ಅವಳವಳು. ಅಯ್ಯೋ ನನ್ನ ಮಗನೇ, ರೋಡಲ್ಲಿ ನಿಂತ್ಕೊಂಡು ಮಾನ ಮರ್ಯಾದೆ ತೆಗಿತ್ಯಾ? ನಡಿ ಒಳಗಡೆ ನಡಿ. ಸೈಡ್ ಬಾರಪ್ಪ ನೀನು. ಬತ್ತೀಯಾ ಇಲ್ವಾ ಹೇಳ್ಬಿಡೀಗ. ಅಮ್ಮ ನೋಡಮ್ಮ ಇಲ್ಲಿ. ಯಪ್ಪ ಜಾಗನ ಬಿಡ್ತಾ ಇಲ್ಲ, ನಿಂತ್ಕೊಳಕ್ ಶಕ್ತಿನ ಬರ್ತಿಲ್ಲ ನಂಗೆ, ಕಾಲೆಲ್ಲ ನಡುಕ್ತಾವತ್ತ. ಬಿಡಪ್ಪ ದಾರಿನ. ನನ್ನ ಮಗನೇ, ಈ ಪಟ್ಟಿ ಕುಡ್ಕ ಬಂದ್ರೆ ನಿಂತ್ಕೊಳಕ್ ಎಲ್ಲ ಶಕ್ತಿ ಬರ್ತದೆ, ಬಾಟ್ಲಿ ಇಟ್ಕೊಳಕ್ ಶಕ್ತಿ ಇರ್ತದೆ ನನಗೆ. ಇಷ್ಟು ದೊಡ್ಡ ಬಾಟ್ಲಿ ಇಟ್ಕೊಂಡು ನಿಂತಿದ್ಯಲ್ಲ ನೀನ್ ನನ್ನ ಮುಂದೆ. ಅಪ್ಪನ ಮುಂದೆ ನಿಂತ್ಕೊತಾರ ಬಾಟ್ಲಿ ಇಟ್ಕೊಂಡು ಉದ್ದಾರ ಆಗ್ತೀನ ನೀನು? ಯಾರೋ ನಿನ್ನ ಹಾಳು ಮಾಡೋದವರು ಬೆಳಗ್ಗೆ ಯಾರೋ ಕುಡಿಯಕ್ಕೆ ಕರ್ಕೊಂಡೋಗಿದ್ದು ಬೊಗಳ ನೀನು? ಅಪ್ಪ ನಿನ್ನ ಹತ್ರ ಮಾತಾಡಕ್ ನನಗೆ ಶಕ್ತಿ ಇಲ್ಲ ನನಗೆ. ಎಲ್ಲಿ ಅವಳು? ಎಲ್ಲಿ ನನ್ನ ಹೆಂಡ್ರು? ಅಷ್ಟು ಸತಿ ಕೂಗಿದ್ರು ಬತ್ತಾ ಇಲ್ಲ ಈಚೆಗೆ. ಎಲ್ಲ ಹಾಳಾಗೋದ್ ನೋಡು. ಹೈ ಜಯಂತಿ, ಲಕ್ಷ್ಮಿ ಅಕ್ಕ ಚೆನ್ನಾಗಿದ್ದೀರಾ? ಲಕ್ಷ್ಮಿ ಅಕ್ಕ, ಜಯಂತಿ ಚೆನ್ನಾಗಿದ್ದೀರಾ? ರವಿ ಅಣ್ಣ ಚೆನ್ನಾಗಿದ್ದೀರಾ? ಅಯ್ಯೋ ಇವಳ ಅವಾಗ್ಲಿದ್ದ ಬಡ್ಕೋತಿದ್ದೀನಿ ನಾನು. ಬಾರೆ ಬಾರೆ ಅಂತ ಇಲ್ಲಿ ನೋಡಿದ್ರೆ ಮಾತಾಡ್ಕೊಂಡು ನಿಂತಿದ್ಯಾ ನೀನು? ಅಯ್ಯೋ ನಿನ್ನ ಹಲ್ಕಟ್ ಬಾಡೆ. ಯಾಕೋ ಪಾಪ ಅವಳು ನಂಗೆ ಗೊತ್ತೇ ನೀನು? ಏ ಕೆಂಪಣ್ಣ, ಏನಾಗೈತೆ ನಿಂಗೆ? ಉಶ್, ಇದು ಗಂಡ ಹೆಂಡತಿ ವಿಷಯ, ಗಂಡ ಹೆಂಡತಿ ಜಗಳ. ನೀವ್ಯಾರು ಮಧ್ಯದಲ್ಲಿ ಮಾತಾಡ್ಬಾರ್ದು. ಹೇಯ್ ಹೇಳೆ, ಎಲ್ಲೇ ಹೋಗಿದ್ದೆ? ಏನೇದು ತಂದಿರೋದು ನೀನು? ಇದು ಮಾವಿನಕಾಯಿ ರೀ, ಮಾವಿನಕಾಯಿ ತರಕ್ ಹೋಗಿದ್ದೆ ನಾನು. ಓಹೋ, ಮನೇಲಿ ಕೂಡಿಲ್ವ ಗತಿಗೆ? ಮಾವಿನಕಾಯಿ ತಿನ್ನಂಗಾಗಿತ್ತ ನಿಂಗೆ? ಗಂಡ ಆದವನು ಅವಾಗ್ಲಿಂದ ಹಚ್ಕೋತಾ ಇದೀನಿ, ನೀನು ಮಾವಿನಕಾಯಿ ತರಕ್ ಹೋಗಿದ್ದ? ಯಾಕೆ ಹೋಗಿದ್ದೆ? ಯಾರನ್ನ ಕೇಳಿ ಹೋಗಿದ್ದೆ? ನನ್ನ ಕೇಳಿದ್ದ ನೀನು? ಬಾಯ್ ಬಿಡೆ, ಬಿಡ್ತೀಯಾ ಇಲ್ಲ ಬಾಟ್ಲಲ್ಲಿ ತಲೆ ಬಿಡ ಹೊಡೆದಾಕ್ಲಾ? ನನಗೆ ಎದುರು ಮಾತು. ನಿನ್ನ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು ಕಡೆ, ಅದರಲ್ಲಿ ನನ್ಗೆ ಎದುರು ಮಾತಾಡಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳ್ತೀಯ. ಮಾಡ್ತೀನಿ ಇರು, ನಿನ್ಗೆ ಬದುಕಿದ್ರಲ್ವಾ ನಿನ್ ಮನೆ ಬಿಟ್ಟು ಹೋಗೋದು? ನಿನ್ನ ಕೊಂದ್ಬಿಟ್ಟು ನಾನು ಇನ್ನೊಂದ್ ಮದುವೆ ಮಾಡ್ಕೊತೀನಿ ನೋಡು. ಅಪ್ಸರೆ ಅಂತ ಹುಡುಗಿನ ಮದುವೆ ಮಾಡ್ಕೊತೀನಿ. ನಿನ್ ಮಕ ನೋಡ್ಕೊಂಡಿದ್ಯಾ ಕನ್ನಡಿಲಿ? ನಿನ್ ಬದುಕಿರ್ಬಾರ್ದು ಕಣೆ, ಬದುಕಿರ್ಬಾರ್ದು. ಈ ಕೆಂಪಣ್ಣ ಏನೋ ಮಾಡ್ತಿದ್ಯಾ ನೀನು? ಬಿಡ ಹುಡುಗಿನ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಮಾಡ್ತಿರೋಂಥ ವೀಡಿಯೋಸು ನಿಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಾವು ಹಾಕೋವಂಥ ವೀಡಿಯೋಸ ತಪ್ಪದೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ದಯವಿಟ್ಟು ಹೆಣ್ಮಕ್ಳಿಗೆ ಹೊಡೆಯೋದಾಗಲಿ, ಬಡಿಯೋದಾಗಲಿ, ಬೈಯೋದಾಗಲಿ, ಟಾರ್ಚರ್ ಮಾಡೋದಾಗಲಿ ಯಾವುದು ಕೂಡ ಮಾಡಬೇಡಿ. ಪ್ರತಿಯೊಂದು ಹೆಣ್ಣು ಗಂಡನೇ ನಂಬ್ಕೊಂಡು ಬಂದಿರ್ತಾಳೆ. ಅವರ ಗೌರವಕ್ಕೆ ಧಕ್ಕೆ ಬರ್ದಿರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಚಿಕ್ಕ ಪುಟ್ಟ ತಪ್ಪುಗಳು ಮಾಡೋದು ಸಹಜ. ತಪ್ಪು ಮಾಡ್ದಿರೋರು ಯಾರು ಇಲ್ಲ. ಎಲ್ಲರೂ ಕೂಡ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡೇ ಇರ್ತಾರೆ. ಹಾಗಂತ ಹೆಣ್ಣು ಒಬ್ಳು ಅಸಹಾಯಕಳು, ಅವಳ ಕೈಲಿ ಏನೂ ಆಗಲ್ಲ ಅಂತ ಯಾವತ್ತೂ ತಿಳ್ಕೊಬೇಡಿ. ಅವಳ ಕೈಲಿ ಕೂಡ ಎಲ್ಲನೂ ಆಗುತ್ತೆ. ಆದರೆ ಅವಳು ಎಲ್ಲನೂ ಸಹಿಸ್ಕೊಂಡಿರ್ತಾಳೆ. ಸಹಿಸ್ಕೋತಾರೆ ಅಂತ ಒಂದೇ ಕಾರಣಕ್ಕೆ ಅವಳಿಗೆ ಹೊಡೆಯೋದು, ಬಡಿಯೋದು ಅನ್ನೋದು ಯಾವುದು ಕೂಡ ಮಾಡಬಾರ್ದು. ನಾನು ಕೂಡ ಒಂದು ಹೆಣ್ಣೆ. ನೋಡಿದ್ರಲ್ಲ, ಹೆಣ್ಮಕ್ಳಿಗೆ ಹಿಂಸೆ ಕೊಡೋದು, ಹೊಡೆಯೋದು, ಬಡಿಯೋದು ನೋಡಿದ್ರೆ ಈ ಲಕ್ಷ್ಮಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ. ಹೀಗೆ ಇದೇ ರೀತಿ ಹೆಣ್ಣು ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನ ಬಿಟ್ಕೊಡ್ಬಾರ್ದು. ಬನ್ನಿ, ಮುಂದಿನ ವಿಡಿಯೋದಲ್ಲಿ ನಮ್ಮ ಕೆಂಪಿಗೆ ಹೊಡೆದಂತ ಅವಳ ಗಂಡ ಕೆಂಪಣ್ಣಂಗೆ ಈ ಲಕ್ಷ್ಮಿ ಯಾವ ರೀತಿ ತಿರುಗೇಟ್ ಕೊಡ್ತಾಳೆ ಅಂತ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೇ ನೋಡ್ತಾ ಇರಿ. ಮತ್ತು ನಾವು ದಿನಕ್ಕೆ 3 ವೀಡಿಯೋಸ್ನ ಹಾಕ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಟೈಮಿಂಗ್ಸ್ನ ಹೇಳಿದ್ದೀನಿ, ಮತ್ತು ಅದಕ್ಕೋಸ್ಕರನೇ ಅಂತಲೇ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ತುಂಬ ಜನ ನೋಡಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಮತ್ತೆ ನಾನು ಟೈಮಿಂಗ್ಸ್ ಹೇಳ್ತಾ ಇದ್ದೀನಿ ನೋಡಿ. ಬೆಳಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಬರುತ್ತೆ, ಮತ್ತು ಮಧ್ಯಾಹ್ನ 1 ಗಂಟೆಗೆ ಒಂದು ವಿಡಿಯೋ ಬರುತ್ತೆ, ಮತ್ತು ಸಂಜೆ 6ವರೆಗೆ ಒಂದು ವಿಡಿಯೋ ಬರುತ್ತೆ.
ತಪ್ಪದೇ ನೋಡಿ ಫ್ರೆಂಡ್ಸ್. ಮತ್ತೆ ನಾವು ಇನ್ನೊಂದು ಚಾನಲ್ ಇದೆ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ, ಅದರಲ್ಲೂ ಕೂಡ ಸ್ಟೋರಿ ಹಾಕ್ತಾ ಇದ್ದೀನಿ. ಇದರಲ್ಲಿ 3 ಸ್ಟೋರಿ ಹಾಕೋದ್ರಿಂದ ಅದರಲ್ಲಿ 3 ಸ್ಟೋರಿ ಹಾಕೋಕ್ಕಾಗಲ್ಲ, ನನಗೆ ಟೈಮ್ ಸಾಕಾಗ್ತಿಲ್ಲ. ಹಾಗಾಗಿ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಅದರಲ್ಲೂ ಕೂಡ ರೆಗ್ಯುಲರ್ ಆಗಿ ತುಂಬ ಜನ ನೋಡೋದಕ್ಕೆ ಶುರು ಮಾಡಿದ್ರೆ ನಾನು ಅದರಲ್ಲೂ ಕೂಡ ಖಂಡಿತವಾಗ್ಲೂ 2 ವಿಡಿಯೋನಾದರೂ ಹಾಕಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಂದರೆ ಸಂಜೆ 6:30 ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.